ಇವತ್ತು ನಮ್ಮ ಬಸವಕಲ್ಯಾಣ ತಾಲೂಕಿನಲ್ಲಿ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯಿಂದ ಇವತ್ತೊಂದು ಶಾಂತಿಯುತ ಒಂದು ಧರಣಿ ಸತ್ಯಾಗ್ರಹವನ್ನು ಆಯೋಜನೆ ಮಾಡಲಾಗಿತ್ತು. ಅದು ಮಿನಿ ವಿಧಾನಸೌಧ ತಹಸೀಲ್ ಆಫೀಸ್ ಮುಂದೆ ಇವಾಗ ಮುಂಜಾನೆ 11 ಗಂಟೆಯಿಂದ ಈಗ 4 ಗಂಟೆವರೆಗೂ ತಹಸೀಲ್ ಹತ್ತಿರ ನಾವು ಧರಣಿ ಸತ್ಯಾಗ್ರಹ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸುವಂಥ ಒಂದು ಕಾರ್ಯವನ್ನಾಗಿತ್ತು. ಆ ಮನವಿ ಪತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅನುದಾನ ರಹಿತ ಖಾಸಗಿ ಶಾಲೆ ಆಡಳಿತ ಮಂಡಳಿಯ ಒಂದು ಬೇಡಿಕೆಗಳನ್ನು ಅದರಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಪಬ್ಲಿಕ್ ಶಾಲೆ ಇಂಗ್ಲೀಷ್ ಮೀಡಿಯಂ ಶಾಲೆ ತೆಗೆದಿರೋದು UKG LKG ಇಂದ ತೆಗೆದಿರುವಂಥ ಶಾಲೆಗಳನ್ನು ಈಗಾಗಲೇ ಅದು ನಮ್ಮ ಕನ್ನಡ ಶಾಲೆಯ ಉಳಿವಿನ ಒಂದು ಅಂಚಿನಲ್ಲಿರೋದರಿಂದ ಆ ಶಾಲೆ ಬಂದ್ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಾಕಿದೆವು. UKG LKG ಅವರೇ ಚಾಲೂ ಮಾಡಿದ್ರೆ ಈ ಕನ್ನಡ ಶಾಲೆ ಉಳಿತದಲ್ಲಿ ಕನ್ನಡ ಶಾಲೆ ಉಳಿಲಕ್ಕೆ ವ್ಯವಸ್ಥಿತವಾಗಿ ಕೊಲ್ಲುವಂಥ ಒಂದು ಕೆಲಸ ಏನು ಸರ್ಕಾರ ಮಾಡುತ್ತಾ ಅದು ಪಬ್ಲಿಕ್ ಶಾಲೆ ಬಂದ್ ಮಾಡೋ ಒಂದು ನಿಟ್ಟಿನಲ್ಲಿ. ಎರಡನೇದಾಗಿ 1995 ನಂತರ ನಮ್ಮ ಯಾವುದೇ ಅನುದಾನ ಸಿಕ್ಕಿಲ್ಲ. ಅನುದಾನ ಸಿಗದ ಕಾರಣ ಈಗ ನಾವು 30 ವರ್ಷದಿಂದ ನಾವು ವಂಚಿತರಾಗಿದ್ದೀವಿ. ಆ ಕನ್ನಡ ಶಾಲೆಗಳಿಗೆ ಅನುದಾನ ಸಿಗಬೇಕಂತೇಳಿ ಒಂದು ಬೇಡಿಕೆಯನ್ನು ಕೂಡ ಅದರಲ್ಲಿ ನಾವು ಇಡಲಾಗಿದೆ. ಎರಡನೇದಾಗಿ 371J ಅಡಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಅದರನ್ನು ಹಣಿಪಟ್ಟಿ ಕಟ್ಕೊಂಡಿದ್ದೀವಿ. ಆದರೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಶಿಕ್ಷಣಕ್ಕೆ ಯಾವುದೇ ಒತ್ತಿಲ್ಲ. ಅದರಲ್ಲಿ ಅದು ಸರ್ಕಾರಿ ಶಾಲೆಗಳಿಗೆ ಅಂತ ಅವ್ರಿಗೆ ಕೊಡ್ತಾರೆ. ಸರ್ಕಾರಿ ಶಾಲೆ ಮಕ್ಕಳೆಲ್ಲ ಅವ್ರಿಗೆ ಮಾತ್ರ ಅದು ಕೊಡ್ತಾರೆ. ಯಾವ ಸಂಸ್ಥೆಯಲ್ಲಿ ಮಕ್ಕಳವ ಅವ್ರಿಗೆ ಏನಂದ್ರೆ ಅದು ಯಾವುದೂ ಉಪಯೋಗ ಆಗ್ತಾ ಇಲ್ಲ. ಆ 370J ಅಡಿಯಲ್ಲಿ ಕಾನೂನುಬದ್ಧವಾಗಿ ನಮಗೆ ಸಿಗಬೇಕಾದಂಥ ಸವಲತ್ತನ್ನು ನಮಗೆ ದೊರಕಿಸ್ಕೊಡ್ಬೇಕಂತೇಳಿ ಅದನ್ನು ಕೂಡ ಕಲ್ಯಾಣ ಕರ್ನಾಟಕದ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವಿಯಲ್ಲಿ ಸಲ್ಲಿಸಿದ್ದೇವೆ. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. Noble Public School. Admissions are open. Elm se hi dono jahan mein kamyabi hai. Knowledge Park The Creative School. Admissions are open from LKG to 10th standard. Free uniform for new admission students. ಮೂರನೇದಾಗಿ RTE ಇಡೀ ದೇಶಾದ್ಯಂತ RTE ಚಾಲೂ ಅದ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆ ಗರೀಬ ಬಡ ಮಕ್ಕಳಿಗೆ RTEಯಲ್ಲಿ ಸೌಲಭ್ಯ ಸಿಗಬೇಕಾಗಿತ್ತು. ವರ್ಷಕ್ಕೆ ಸುಮಾರು ಒಂದು 8 ಲಕ್ಷ 9 ಲಕ್ಷ ಮಕ್ಕಳು ಇಡೀ ರಾಜ್ಯಾದ್ಯಂತ ಅದು ಪ್ರವೇಶ ಪಡಿತಾ ಇದ್ರು. ಅದನ್ನು ರಾಜ್ಯ ಸರ್ಕಾರ ವಂಚನೆ ಮಾಡಿದೆ. ನಮಗೆ ಮತ್ತೆ RTE ಮರು ಜಾರಿ ಆಗಬೇಕು. ಆ ಮರು ಜಾರಿ ಆಗೋದ್ರಿಂದ ಕಡೆ ಬಡ ಮಗುನು ಕೂಡ ಶ್ರೀಮಂತರ ಮಕ್ಕಳ ಜೊತೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡೋ ಒಂದು ವ್ಯವಸ್ಥೆ ಆಯ್ತದೆ ಅಂತೇಳಿ ಅದನ್ನು ಕೂಡ ಚಾಲೂ ಮಾಡ್ಬೇಕಂತೇಳಿ ಅದರಲ್ಲೂ ಕೂಡ ಮನವಿ ಮಾಡಿದ್ದೀವಿ. ಹೀಗೆ ಕನ್ನಡ ಶಾಲೆ ಉಳಿಬೇಕಾದ್ರೆ ಹಲವಾರು ಬೇಡಿಕೆಗಳನ್ನು ಅದರಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇದಕ್ಕೆ ನಮಗೆ ಈ ಒಂದು ಬೇಡಿಕೆಗೆ ಬಸವಕಲ್ಯಾಣ ತಾಲೂಕಿನ ಕನ್ನಡ ಸಾಹಿತ್ಯದವರು ಇರ್ಬೋದು, ಕನ್ನಡ ಪರಿಷತ್ದವ್ರು ಇರ್ಬೋದು, ಕನ್ನಡದ ಜಾನಪದವರಿದ್ದರು, ಬಜರಂಗ ದಳದವರು ಹಾಗೂ ವಿವಿಧ ಕನ್ನಡ ಸಂಘಟನೆಗಳು, ಕನ್ನಡ ಪ್ರೇಮಿಗಳು ಸುಮಾರು 400 ರಿಂದ 500 ಜನಗಳನ್ನು ಸೇರಿ ಇವತ್ತು ನಮಗೊಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. Sky Sunshine School. Step towards better future. Admissions are open. RG Public School admissions are open LKG, UKG and 1st standard. Alamin English Medium Primary and High School. Secure your child's bright future today. Free admissions, limited seats available. Hurry up. ಅದೇ ರೀತಿ ಅದನ್ನು ಮುಗಿಸಿ ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಬಸವಕಲ್ಯಾಣ ಅವರ ಆಫೀಸಿಗೆ ಎಲ್ಲ ನಮ್ಮ ಅನುದಾನಿತ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಇವತ್ತಿನ ಅವರಿಗೂ ಕೂಡ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ಅದು ಮನವಿ ಪತ್ರ ಏನಂದ್ರೆ ಈ ನಮ್ಮ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ವಿಶೇಷವಾಗಿ 15 ರಿಂದ 20 ಕೋಚಿಂಗ್ ಸೆಂಟರ್ಗಳು ಅನಾಧಿಕೃತ ನಡೀತಾ ಇದ್ದು ಅದರಲ್ಲಿ ಯಾವುದೇ ಸವಲತ್ತಿಲ್ಲ, ಅವರಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ. ಅಂತ ಒಂದು ಸಣ್ಣ ರೂಮಿನಲ್ಲಿ ಅದು ಯಾವುದೇ ಹವಾ ಬರಲ್ಲ, ಅಲ್ಲಿ ಗಾಳಿ ಬರಲ್ಲ, ಯಾವುದೂ ಬರಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ಕೋಚಿಂಗ್ ಸೆಂಟರ್ ನಡೆದವ. ಅಂತಕ್ಕೆ ಅವ್ರಿಗೆ ನಡಲಿಕ್ಕೆ ಇವರೇನು ಕಣ್ಣು ಮುಚ್ಕೊಂತಾರ. ಅದು ಕಣ್ಣು ತೆರೆಯುವಂಥ ಕೆಲಸ ಮಾಡಕ್ಕೆ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದೆವು. 15-20 ಕೋಚಿಂಗ್ ಸೆಂಟರ್ಗಳು ಅದು ಈಗಾಗಲೇ ನಡೆದಿವೆ. ಮುಂದಿನ ವಾರದಲ್ಲಿ ಅವ್ರು ಸಂಪೂರ್ಣ ಬಂದ್ ಆಗಬೇಕು. ಯಾವ ಕಾರಣಕ್ಕೆ ಅವ್ರಿಗೆ ಯಾವುದೇ ಒಂದು 4 ದಿವಸ 2 ದಿವಸ ಯಾವ ಸಮಯನೂ ಕೂಡ ಕೊಡಬಾರ್ದು. ಅವರಿಗೆ ಆಲ್ರೆಡಿ ಹೋದ ವರ್ಷ ನಾವು 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಅದನ್ನು ಈ ಸಲ ಎಚ್ಚರ ಕೊಡೋಕ್ಕೆ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಅವರಿಗೆ ನಾವು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿ ಈಗ ನಾವು ಹೊರಗಡೆ ಬರ್ತಾ ಇದ್ದೀವಿ. ಧನ್ಯವಾದ.